ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಅನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನು ಅಂತಂದ್ರೆ ಜಸ್ಟ್ ಇಲ್ಲಿ ಇಮೇಜ್ ಅನ್ನ ಒಂದ್ಸಲಿ ಕಣ್ಣಾಡಿಸಿ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬಾ ಜೋರು ಮಳೆ ಸುರಿತಾ ಇದೆ, ನೆಲದಲ್ಲೆಲ್ಲ ನೀರು ನಿಂತ್ಕೊಂಡಿದೆ, ಈ ತರದೊಂದು ಚಿತ್ರ ಇದೆ. ಅಂದ್ರೆ ಏನರ್ಥ ಇದು? ಇವಾಗ ನಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಆಲ್ರೆಡಿ ಈ ವರ್ಷದ ಮುಂಗಾರು ಮಳೆ ಶುರುವಾಗಿದೆ. ಇನ್ನೊಂದು 3-3.5 ತಿಂಗಳು ಇದೇ ಕಂಟಿನ್ಯೂ ಆಗುತ್ತೆ. ಸೊ ಈ ತರ ಮಳೆ ಬರೋ ಸೀಸನ್ ಅಲ್ಲಿ ಅಥವಾ ಮಳೆಗಾಲದಲ್ಲಿ ನಾವು ರೆಗ್ಯುಲರ್ ಆಗಿ ಮಾತಾಡುವಂತ ಅಥವಾ ಕಾನ್ವರ್ಸೇಷನ್ ಮಾಡುವಂತ ಸಂದರ್ಭಗಳಲ್ಲಿ ಯೂಸ್ ಮಾಡುವಂತ ಒಂದು 25 ಸೆಂಟೆನ್ಸ್ಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಕೊನೆ ತನಕ ನೋಡಿದ್ರೆ ನೀವು ಯಾವ್ಯಾವೆಲ್ಲ ವಿಭಿನ್ನ ಸಂದರ್ಭ ಮತ್ತೆ ಸನ್ನಿವೇಶಗಳಲ್ಲಿ ಇಂಗ್ಲಿಷ್ ನಲ್ಲಿ ಮಾತಾಡಬಹುದು ಅಥವಾ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಬಹುದು ಅನ್ನೋದು ನಿಮಗೆ ಫೆಮಿಲಿಯರ್ ಆಗುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಕೊನೆಯಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ರತಿ ಸ್ಲೈಡಲ್ಲೂ ನಿಮಗೆ ಈಸಿಯಾಗಿ ರಿಜಿಸ್ಟರ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ತ್ರೀ ಇಮೇಜಸ್ಗಳನ್ನ ಹಾಕಿದ್ದೀನಿ. ಅಂಡ್ ಆ ಇಮೇಜಸ್ಗಳ ಮುಂದೆ ಯಾವುದನ್ನ ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಹಾಕಿದ್ದೇನೆ ಇಂಗ್ಲಿಷ್ನಲ್ಲಿ. ಓಕೆ, ನಿಮಗೆ ಇಂಗ್ಲಿಷ್ ಅಷ್ಟೇ ಸ್ಟ್ರಾಂಗ್ ಆಗಿ ರಿಜಿಸ್ಟರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕನ್ನಡ ಸೆಂಟೆನ್ಸ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಅದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಮೊದಲನೇ ಸೆಂಟೆನ್ಸ್ ಅನ್ನು ತಗೊಳ್ಳೋಣ. ಇಂಗ್ಲಿಷ್ನಲ್ಲಿ ನೋಡಿ, ಅಲ್ಲಿ ಇಂಗ್ಲಿಷ್ ಪಾರ್ಟ್ ಅನ್ನ, ಇಟ್ಸ್ ಗೆಟಿಂಗ್ ಡಾರ್ಕ್ ಔಟ್ ಸೈಡ್, ಇಟ್ ಲುಕ್ಸ್ ಲೈಕ್ ಇಟ್ಸ್ ಗೋಯಿಂಗ್ ಟು ರೈನ್ ಅಂತ ಇದೆ. ಅಂದ್ರೆ ಗೆಟಿಂಗ್ ಡಾರ್ಕ್ ಅಂದ್ರೆ ಏನರ್ಥ ಇದು ಅಂತಂದ್ರೆ ಕಪ್ಪಾಗ್ತಿದೆ ಅಂತಲ್ಲ. ಈಗ ನಮಗೆ ಗೊತ್ತಿದೆ ನಿಮಗೆ ಡಿಫ್ರೆನ್ಸ್ ಬಿಟ್ವೀನ್ ಸ್ಕೈ ಅಂಡ್ ಕ್ಲೌಡ್ ಅಂತ ಹೇಳಿ. ಸೊ ಸ್ಕೈ ಕೆಳಗಡೆ ಎಲ್ಲ ಮೋಡ ಫಾರ್ಮ್ ಆಗುತ್ತೆ. ಸೊ ಮೋಡ ಆಗ್ತಾ ಆಗ್ತಾ ಏನಾಗುತ್ತೆ, ಸೂರ್ಯನ ಬೆಳಕು ಕಡಿಮೆ ಆಗುತ್ತೆ, ಹಂಗಾಗಿ ಮಂಕು ಅಂದ್ರೆ ಕತ್ಲು ಕವ್ಕೊಂಡಂಗೆ ಆಗುತ್ತೆ. ಸೊ ಹಂಗಾಗಿ ಅದನ್ನ ಡಾರ್ಕ್ ಅಂತ ತಗೋಬೇಕು ಇಲ್ಲಿ. ಸೊ ಮೋಡ ಆಗ್ತಾ ಇದೆ, ತುಂಬಾ ಮೋಡ ಆಗಿದೆ, ಇನ್ನೇನು ಮಳೆ ಬರೋದಿದೆ ಅಂತ ಹೇಳಿ. ಸೊ ಇಟ್ ಲುಕ್ಸ್ ಲೈಕ್ ಇಟ್ಸ್ ಗೋಯಿಂಗ್ ಟು ರೈನ್, ಮಳೆ ಬರೋ ತರ ಕಾಣಿಸ್ತಾ ಇದೆ, ತುಂಬಾ ಮೋಡ ಆಗಿದೆ ಅಂತ ಹೇಳುವಾಗ ಈ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಐ ರಿಪೀಟ್, ಇಟ್ಸ್ ಗೆಟಿಂಗ್ ಡಾರ್ಕ್ ಔಟ್ ಸೈಡ್, ಇಟ್ ಲುಕ್ಸ್ ಲೈಕ್ ಇಟ್ಸ್ ಗೋಯಿಂಗ್ ಟು ರೈನ್. ಸೆಕೆಂಡ್ ಒನ್ ಬಂದ್ರೆ ಮೊಬೈಲ್ ನಲ್ಲಿ ವೆದರ್ ಫೋರ್ಕಾಸ್ಟಿಂಗ್ ಅನ್ನ ಚೆಕ್ ಮಾಡ್ತಿರೋದು. ಎಲ್ಲರ ಸ್ಮಾರ್ಟ್ ಫೋನ್ ಅಲ್ಲೂ ಕೂಡ ಈ ತರದ್ದು ಇದ್ದೇ ಇರುತ್ತೆ, ವೆದರ್ ಅನ್ನ ಚೆಕ್ ಮಾಡುವಂಥದ್ದು. ಸೊ ವೆದರ್ನ ಚೆಕ್ ಮಾಡಿ ಆದ್ಮೇಲೆ ಹೆವಿ ರೈನ್ ಇಸ್ ಫೋರ್ಕಾಸ್ಟ್ ಫಾರ್ ಟುಡೇ ಅಂತಿದೆ. ಅಂದ್ರೆ ಅದರಲ್ಲಿ ಹೇಳ್ತಾರಲ್ಲ, ಫೋರ್ಕಾಸ್ಟಿಂಗ್ ಆಗುತ್ತಲ್ಲ ವೆದರ್ದು, ಇವತ್ತು ಇಷ್ಟು ಗಂಟೆಗೆ ಮಳೆ ಬರೋ ಸಂಭವ ಇದೆ ಅಥವಾ ಬರುತ್ತೆ, ಮುನ್ಸೂಚನೆ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡುವಾಗ ನಾವು ಈ ತರ ಸೆಂಟೆನ್ಸ್ ಅನ್ನು ಫ್ರೇಮ್ ಮಾಡಬೇಕು. ಅಂಡ್ ನೆಕ್ಸ್ಟ್ ಒನ್ ಬಂದ್ರೆ, ಹೋ ಇಟ್ ಹಸ್ ಸ್ಟಾರ್ಟೆಡ್ ರೈನಿಂಗ್ ಹೆವಿಲಿ. ಸೊ ಇಲ್ಲಿ ನೀವು ಇಮೇಜ್ ಅಲ್ಲಿ ನೋಡ್ತಾ ಇದ್ದೀರಿ, ಹೊರಗಡೆ ಜೋರು ಮಳೆ ಸುರಿತಾ ಇದೆ, ಅದನ್ನ ವಿಂಡೋ ಇಂದ ನೋಡ್ತಾ ಇದ್ದೀವಿ. ಹೋ ಇಟ್ ಹಸ್ ಸ್ಟಾರ್ಟೆಡ್ ರೈನಿಂಗ್ ಹೆವಿಲಿ, ಅಯ್ಯೋ ಜೋರಾಗಿ ಮಳೆ ಬರೋದಕ್ಕೆ ಶುರುವಾಯಿತು. ಸ್ಟಾರ್ಟ್ ಆಗೋಗಿದೆ ಆಲ್ರೆಡಿ ಇಲ್ಲಿ, ಓಕೆನಾ? ಸೊ ಸ್ಟಾರ್ಟ್ ಆದಾಗ ಮಳೆ ಬರೋಕ್ಕೆ ಶುರುವಾಗಿದೆ, ಸ್ಟಾರ್ಟ್ ಆಗೋಗಿದೆ ಅಂತ ಹೇಳಬೇಕಾದ್ರೆ ನಾವು ಈ ತರ ಸೆಂಟೆನ್ಸ್ಗಳನ್ನ ಹಿಂಗ್ ಫ್ರೇಮ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ರೆ ಅನದರ್ 3 ಸೆಟ್ ಆಫ್ ಇಮೇಜಸ್. ಇಲ್ಲಿ ಒಂದು ಅಂಬ್ರೆಲಾ ಕಾಣಿಸ್ತಾ ಇದೆ, ಇನ್ನೊಂದು ಯಾರೋ ಮಳೆಯಲ್ಲಿ ನೆನೀತಾ ಇದ್ದಾರೆ, ಅಂಡ್ ಥರ್ಡ್ ಒನ್ ಅಂಗಡಿ ಮುಂದೆ ಹಾಕಿರೋ ಒಂದು ಶೆಲ್ಟರ್ ಕೆಳಗಡೆ ನಿಂತ್ಕೊಂಡಿದ್ದಾರೆ ಮಳೆಯಿಂದ ತಮ್ಮೊಂದಮ್ಮ ಕಾಪಾಡ್ಕೊಳ್ಳೋದಕ್ಕೆ. ಸೊ ಮೊದಲನೇ ಸೆಂಟೆನ್ಸ್ ತಗೊಳ್ಳಿ, ಟೇಕ್ ಎನ್ ಅಂಬ್ರೆಲಾ ವಿತ್ ಯು ವೆನ್ ಯು ಗೋ ಔಟ್ ಸೈಡ್. ಸೊ ನಾವು ಸಜೆಷನ್ಸ್ ಕೊಡಬೇಕಾದ್ರೆ ಯಾರಿಗಾದ್ರೂ ಮಳೆ ಬರೋ ಟೈಮಲ್ಲಿ, ಮಳೆಗಾಲದಲ್ಲಿ ಯಾರಾದ್ರೂ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವ್ರು ಯಾವ ಕೆಲಸಕ್ಕಾದ್ರೂ ಹೋಗ್ಲಿ, ಒಂದು ಅಂಗಡಿಗೆ ಹೋಗ್ಲಿ, ಕೆಲ್ಸಕ್ಕೆ ಹೋಗ್ಲಿ, ಏನ್ಕಾದ್ರೂ ಹೋಗಿರ್ಲಿ, ಅಲ್ಲಿ ಹೋಗುವಾಗ ಕೊಡೆ ತಗೊಂಡು ಹೋಗು ಅಂತ ಹೇಳಿ ಸಜೆಸ್ಟ್ ಮಾಡ್ತೀವಲ್ಲ. ಸೊ ಅಲ್ಲಿ ಅದು ಹಿಂಗೆ ಹೇಳಬೇಕು, ಟೇಕ್ ಎನ್ ಅಂಬ್ರೆಲಾ ವಿತ್ ಯು ವೆನ್ ಯು ಗೋ ಔಟ್ ಸೈಡ್. ನಾನು ಈ ಹಿಂದಿನ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸ್ಗಳ ಬಗ್ಗೆ ಒಂದು ವಿಡಿಯೋನ ಮಾಡಿದೆ ನೋಡಿ. ಇವೆಲ್ಲ ಇಂಪರೇಟಿವ್ ಸೆಂಟೆನ್ಸ್ಗಳಿಗೆ ಬರುವಂಥದ್ದು. ನಾವು ಅದನ್ನು ಅಡ್ವೈಸ್ ಮಾಡ್ತಾ ಇದೀವಿ ಅಥವಾ ಸಜೆಷನ್ಸ್ ಅನ್ನ ಕೊಡ್ತಾ ಇದೀವಿ, ಆ ಸಂದರ್ಭದಲ್ಲಿ ನಾವು ಈ ತರದನ್ನ ಹೇಳಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ರೆ, ಐ ಗಾಟ್ ಕಂಪ್ಲೀಟ್ಲಿ ಡ್ರೆಂಚ್ಡ್ ಇನ್ ದ ರೈನ್. ಈ ವರ್ಡ್ ನೆನ್ಪಿಟ್ಕೊಳ್ಳಿ, ಡ್ರೆಂಚಿಂಗ್ ಅಂದ್ರೆ ನೆನೆಯೋದು. ನೋಡಿ ಇಲ್ಲಿ ನೆನಿತಾ ಇದ್ದಾಳಿಕೆ, ಓಕೆನಾ? ಸೊ ಕಂಪ್ಲೀಟ್ಲಿ ನೆಂದೋಗಿದೆ ಅಂತಂದಾಗ ಅದನ್ನ ಡ್ರೆಂಚಿಂಗ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಬೇಕು. ಸೊ ಐ ಗಾಟ್ ಕಂಪ್ಲೀಟ್ಲಿ ಡ್ರೆಂಚ್ಡ್ ಇನ್ ದ ರೈನ್, ಮಳೆಯಲ್ಲಿ ಪೂರ್ತಿ ನೆಂದೋಗಿದ್ದೀನಿ, ನೆಂದು ತೊಪ್ಪೆ ಆಗೋಗಿದ್ದೀನಿ ಅಂತೆಲ್ಲ ಮಾತಾಡ್ತೀವಲ್ಲ, ನೆನೆಯೋದನ್ನ ಡ್ರೆಂಚಿಂಗ್ ಅಂತ ಕರಿತೀವಿ. ಅದೊಂದು ವೊಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆ ವರ್ಡ್ ನೆನ್ಪಿಟ್ಕೊಳ್ಳಿ. ಐ ಗಾಟ್ ಸ್ಟಕ್ ಬಿಕಾಸ್ ಐ ಫಾರ್ಗಾಟ್ ಟು ಬ್ರಿಂಗ್ ಮೈ ಅಂಬ್ರೆಲಾ. ಇಲ್ಲಿ ಗಾಟ್ ಸ್ಟಕ್ ಅಂದ್ರೆ ಅರ್ಥ ಏನು? ಇಲ್ಲಿ ಇಮೇಜ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಒಂದು ಅಂಗಡಿ ಮುಂದೆ ಈ ತರದ್ದು ಶೆಲ್ಟರ್ ಇದೆ. ಸೊ ಅದ್ರ ಕೆಳಗಡೆ ನಿಂತ್ಕೊಂಡಿದ್ದಾರೆ ಮಳೆಯಿಂದ ರೆಸ್ಕ್ಯೂ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಐ ಗಾಟ್ ಸ್ಟಕ್, ಸಿಕ್ ಹಾಕೊಂಡ್ಬಿಟ್ಟೆ, ಬಿಕಾಸ್ ಯಾಕಂದ್ರೆ ಐ ಫಾರ್ಗಾಟ್ ಟು ಬ್ರಿಂಗ್ ಮೈ ಅಂಬ್ರೆಲಾ. ಸೊ ಅಂಬ್ರೆಲಾ ಇತ್ತು ಅಂತಂದಿದ್ರೆ ಅದನ್ನ ಹಿಡ್ಕೊಂಡು ಹೋಗ್ಬೋದಾಗಿತ್ತು. ಸೊ ಇಲ್ಲೂ ಅಲ್ಲ ಇವಾಗ ಇಲ್ಲಿ. ಸೊ ಹಂಗಾಗಿ ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಈ ಸೆನ್ಸ್ ಅಲ್ಲಿ ಹೇಳುವಾಗ ಈ ತರ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬೇಕು. ಅಂಡ್ ಅನದರ್ 3 ಸೆಟ್ ಆಫ್ ಇಮೇಜಸ್. ಫಸ್ಟ್ ಒನ್ ನೋಡಿ, ದ ಸ್ಟ್ರೀಟ್ಸ್ ಆರ್ ಕಂಪ್ಲೀಟ್ಲಿ ವಾಟರ್ ಲಾಗ್ಡ್. ಜಲಾವೃತ ಅಂತ ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಕ್ಯಾಪ್ಷನ್ ಅನ್ನು ಹಾಕಿ ತೋರಿಸ್ತಿರ್ತಾರೆ. ಜೋರು ಮಳೆ ಬಂದು ಎಲ್ಲಾ ರೋಡ್ಗಳು ಕೂಡ ಜಲಾವೃತವಾಗಿದ್ದಾವೆ, ಎಲ್ಲ ಏರಿಯಾಗಳು ಕೂಡ ಜಲಾವೃತವಾಗಿದ್ದಾವೆ, ಎಲ್ಲ ಲೇಔಟ್ಗಳು ಕೂಡ ಜಲಾವೃತವಾಗಿದ್ದಾವೆ. ಅಂದ್ರೆ ಕವರ್ಡ್ ವಿತ್ ವಾಟರ್ ಅಂತ ಹೇಳ್ತೀವಲ್ಲ. ಸೊ ಆ ಜಲಾವೃತ ಅನ್ನೋ ವರ್ಡ್ ಅನ್ನ ಇಂಗ್ಲಿಷ್ ನಲ್ಲಿ ಹೇಳ್ಬೇಕು ಅಂತಂದ್ರೆ ವಾಟರ್ ಲಾಗ್. ಸೊ ವಾಟರ್ ಲಾಗ್ಡ್ ಅಂದ್ರೆ ಜಲಾವೃತ ಆಗಿದೆ ಅಂತ ಹೇಳುವಾಗ. ಸೊ ದಟ್ ದ ಸ್ಟ್ರೀಟ್ಸ್ ಆರ್ ಕಂಪ್ಲೀಟ್ಲಿ ವಾಟರ್ ಲಾಗ್. ಇಮೇಜ್ ಅಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ, ಓಕೆ? ನಾನು ಸೈಡಿಗೆ ಬಂದ್ರೆ ಇಮೇಜ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಇಲ್ಲಿ ರೋಡ್ ಇದೆ, ರೋಡ್ ತುಂಬಾ ನೀರು ತುಂಬಿಕೊಂಡಿದೆ, ಇವರಿಬ್ರು ಅದನ್ನ ನೋಡ್ತಾ ಇದ್ದಾರೆ. ಸೊ ಇಟ್ ಈಸ್ ವಾಟರ್ ಲಾಗ್. ಅಂಡ್ ದ ಥಂಡರ್ ಅಂಡ್ ಲೈಟಿಂಗ್ ಆರ್ ವೆರಿ ಇಂಟೆನ್ಸ್. ಇಲ್ಲಿ ಇಮೇಜ್ ಅಲ್ಲಿ ನೋಡಿ,
ಕ್ಲಿಯರ್ಲಿ ಕಾಣಿಸ್ತಾ ಇದೆ, ಫುಲ್ ಮಿಂಚೆಲ್ಲ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ಮಿಂಚ್ ಬಂದಿದೆ ಅಂತಂದ್ರೆ ಗುಡುಗು ಸಿಡ್ಲು ಎಲ್ಲಾನು ಇದ್ದೇ ಇರುತ್ತೆ. ಸೊ ಥಂಡರ್ ಅಂಡ್ ಲೈಟ್ನಿಂಗ್, ಇದು ಗುಡುಗು ಸಿಡ್ಲು ಎಲ್ಲ ಆಗುತ್ತೆ. ಥಂಡರ್ ಅಂದ್ರೆ ಅಂಡ್ ಲೈಟ್ನಿಂಗ್ ಅಂದ್ರೆ ಮಿಂಚು ಆರ್ ವೆರಿ ಇಂಟೆನ್ಸ್. ಇಂಟೆನ್ಸ್ ಅಂದ್ರೆ ನಾವು ಕನ್ನಡದಲ್ಲಿ ತೀವ್ರವಾಗಿರೋದು ಅಂತ ಹೇಳ್ತೀವಲ್ಲ, ಅದನ್ನ ಇಂಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇವಾಗ ತೀವ್ರವಾಗಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳುವಾಗ ಇಂಟೆನ್ಸ್ಡ್ ಎಮೋಷನ್ ಅಂತೆಲ್ಲ ಮಾತಾಡ್ತೀವಲ್ಲ. ಸೊ ದಟ್ ಇಂಟೆನ್ಸಿಟಿ ಜಾಸ್ತಿ ಇದೆ ಅಂತಂದ್ರೆ ಜಾಸ್ತಿ ತೀವ್ರವಾಗಿದೆ ಅಂತ ಹೇಳಿ, ಜಾಸ್ತಿ ಪ್ರಮಾಣದಲ್ಲಿದೆ ಅಂತ ಹೇಳಿ. ಸೊ ಮಿಂಚು ಮತ್ತೆ ಗುಡುಗಿಂದು ಪ್ರಮಾಣ ತುಂಬಾ ಜಾಸ್ತಿ ಆಗಿದ್ದಾಗ, ಫ್ರೀಕ್ವೆಂಟ್ ಆಗಿ ಮಿಂಚ್ತಾ ಇದೆ, ಫ್ರೀಕ್ವೆಂಟ್ ಆಗಿ ಗುಡುಗು ಬರ್ತಾ ಇದೆ, ಫ್ರೀಕ್ವೆಂಟ್ ಆಗಿ ಸಿಡ್ಲು ಹಾಕ್ತಿದೆ ಅಂತ ಹೇಳಿದಾಗ ಈ ತರ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಬೇಕು. ದ ಥಂಡರ್ ಅಂಡ್ ಲೈಟ್ನಿಂಗ್ ಆರ್ ವೆರಿ ಇಂಟೆನ್ಸ್. ಅಂಡ್ ನೆಕ್ಸ್ಟ್, ಎ ಕಾರ್ ಸ್ಪ್ಲಾಶ್ಡ್ ಮಡಿ ವಾಟರ್ ಆಲ್ ಓವರ್ ಮೀ. ಇಲ್ಲಿ ಇಮೇಜ್ ಅಲ್ಲಿ ನೋಡಿ, ಇಲ್ಲಿ ಜಸ್ಟ್ ಒಂದು ಕಾರ್ ಪಾಸ್ ಆಗ್ತಾ ಇದೆ, ಪಕ್ಕದಲ್ಲಿ ಒಬ್ಬ ಟೂ ವೀಲರ್ ಅಲ್ಲಿ ಬರ್ತಾ ಇದ್ದಾನೆ. ಕಾರು ಹೋಗ್ತಿರೋ ಫೋರ್ಸ್ಗೆ ರೋಡಲ್ಲಿರೋ ನೀರೆಲ್ಲ ಆತನ ಮೇಲೆ ಹಿಂಗೆಲ್ಲ ಸಿಡಿತಾ ಇದೆ. ಓಕೆನಾ? ನೀರು ಎರ್ಚೋದಿದೆಯಲ್ಲ, ಎರ್ಚೋದನ್ನ ಸ್ಪ್ಲಾಶಿಂಗ್ ಅನ್ಬೇಕು. ಇಲ್ಲಿದೆ ನೋಡಿ, ಇಲ್ಲಿ ಎ ಕಾರ್ ಸ್ಪ್ಲಾಶ್ಡ್ ಮಡಿ ವಾಟರ್ ಆಲ್ ಓವರ್ ಮೀ. ಸೊ ಆಬ್ವಿಯಸ್ಲಿ ಸ್ಪೀಡ್ ಆಗಿ ಅದು ವೀಲ್ಗಳು ರೋಲ್ ಆಗುವಾಗ ನೀರು ಅದ್ರಿಗೆ ಸಿಕ್ಕಿ ಫ್ರಿಕ್ಷನ್ ಆಗಿ ಏನಾಗುತ್ತೆ, ಪಕ್ಕದವ್ರ ಮೇಲೆ ಅದು ಸ್ಪ್ಲಾಶ್ ಆಗುತ್ತೆ, ಅಂದ್ರೆ ರೋಡ್ ಕಡೆಗೆ ಸ್ಪ್ಲಾಶ್ ಆಗುತ್ತೆ. ಆ ಟೈಮಲ್ಲಿ ಯಾರು ಅಲ್ಲಿಗೆ ಬರ್ತಾರೋ ಅವ್ರ ಮೇಲೆ ಸಿಡಿಯುತ್ತೆ ಅದನ್ನ. ಸೊ ದಟ್ ನೀರನ್ನ ಕಾರು ನನ್ನ ಮೇಲೆ ಎರ್ಚ್ಕೊಂಡು ಹೋಯ್ತು ಅಂತ ಹೇಳೋದನ್ನ ಈ ತರ ಸ್ಪ್ಲಾಶಿಂಗ್ ಅಂತ ಹೇಳಬೇಕು. ಈ ವರ್ಡ್ ನೆನಪಿರಲಿ. ಓಕೆ ನೋಡಿ, ಇವೆಲ್ಲ ಮಳೆಗಾಲಕ್ಕೆ ಸಂಬಂಧಪಟ್ಟಿದ್ದಾನೆ. ಮಳೆ ಉಯ್ಯೋ ಟೈಮಲ್ಲಿ ಅಥವಾ ಉಯ್ದು ನಿಂತಾದ್ಮೇಲೆ ಅಥವಾ ಬರೋ ಟೈಮಲ್ಲಿ ಯೂಸ್ ಮಾಡುವಂತ ಸೆಂಟೆನ್ಸ್ಗಳು. ಸೊ ಯು ನೀಡ್ ನಾಟ್ ಟು ವರಿ ಅಬೌಟ್ ಎನಿ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ ಆರ್ ಗ್ರಾಮರ್ ರೂಲ್ಸ್ ಅಂಡ್ ಆಲ್ ದೀಸ್ ಥಿಂಗ್ಸ್. ಜಸ್ಟ್ ಇದನ್ನ ಕೇಳಿಸ್ಕೊತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ನಿಮ್ಗೆ ಹೆಂಗ್ ಬರುತ್ತೋ ಹಂಗೆ ಮಾತಾಡ್ರಿ. ಗ್ರಾಮರ್ ಬಗ್ಗೆ ತಲೆನೇ ಕೆಡಿಸ್ಕೊಬಿಡ್ರಿ. ಮಿಸ್ಟೇಕ್ ಆಗುತ್ತಾ, ಎರರ್ ಆಗ್ತಾ ಇದೆಯಾ, ಡೋಂಟ್ ವರಿ, ಜಸ್ಟ್ ಮಾತಾಡ್ತಾ ಹೋಗಿ. ಒನ್ ಫೈನ್ ಡೇ ನೀವು ಕರೆಕ್ಟ್ ಇಂಗ್ಲೀಷ್ ಮಾತಾಡ್ತೀರಾ. ದರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಬಟ್ ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಅನ್ನು ಬಿಡಬಾರ್ದು. ಇದು ನೋಡಿ, ಇಲ್ಲಿನೋ ಬಜ್ಜಿಯನ್ನ ಇಮೇಜ್ ನೋಡ್ತಾ ಇದ್ದೀರಾ. ಇಲ್ಲಿ ಕ್ಯಾಂಡಲ್ ಹಚ್ಚುವಂಥದ್ದು ಇಮೇಜ್ ಇದೆ, ಇಲ್ಲಿ ಬಟ್ಟೆಯನ್ನ ಒಣಗಾಕಿರುವಂತ ಇಮೇಜ್ ಇದೆ. ಸೊ ವಾಟ್ ಡಸ್ ಇಟ್ ಮೀನ್? ಸೊ ಫಸ್ಟ್ ಬರೋಣ ಇವಾಗ. ಐ ಫೀಲ್ ಲೈಕ್ ಈಟಿಂಗ್ ಹಾಟ್ ಬಜ್ಜೀಸ್ ಇನ್ ದಿಸ್ ಕೋಲ್ಡ್ ವೆದರ್. ಆಬ್ವಿಯಸ್ಲಿ ಎಂಥ ಡಯಟ್ ಕಾನ್ಶಿಯಸ್ ಆಗಿರೋರು ಕೂಡ ತುಂಬಾ ಮಳೆ ಬರ್ತಾ ಇದೆ, ತುಂಬಾ ಚಳಿ ಚಳಿ ಆಗ್ತಿದೆ ಅಂತಂದ್ರೆ ಒಂದು ಒಳ್ಳೆ ಕಪ್ ಆಫ್ ಕಾಫಿ, ಅದ್ರ ಜೊತೆಗೆ ಬೋಂಡಾನೋ ಬಜ್ಜಿನೋ ಈ ತರದ್ದು ತಿಂಡಿಗಳಿತ್ತು ಅಂತಂದ್ರೆ ಆಹಾ, ಹೆವನ್ ಅನ್ನೋ ಫೀಲ್ ಆಗುತ್ತೆ ಇಲ್ಲಿ. ಸೊ ಐ ಫೀಲ್ ಲೈಕ್ ಹೀಟಿಂಗ್ ಹಾಟ್ ಬಜ್ಜೀಸ್ ಇನ್ ದಿಸ್ ಕೋಲ್ಡ್ ವೆದರ್. ಇಂಥ ಕೋಲ್ಡ್ ವೆದರ್ನಲ್ಲಿ, ಇಂಥ ವಾತಾವರಣದಲ್ಲಿ ಐ ಫೀಲ್ ಲೈಕ್ ಹೀಟಿಂಗ್ ಹಾಟ್ ಬಜ್ಜೀಸ್, ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತೇಳಿ. ಸೊ ಐ ಫೀಲ್ ಲೈಕ್ ಅನ್ನು ಯಾವಾಗ ಯೂಸ್ ಮಾಡ್ತೀವಿ, ಈ ವರ್ಡ್ ನೆನ್ಪಿಟ್ಕೊಳ್ಳಿ. ಓಕೆನಾ? ಐ ಫೀಲ್ ಲೈಕ್ ಸ್ಲೀಪಿಂಗ್ ಅಂತಂದ್ರೆ ಮಲಗಬೇಕು ಅಂತ ಅನ್ನಿಸ್ತಿದೆ. ಐ ಫೀಲ್ ಲೈಕ್ ಕ್ರೈಯಿಂಗ್ ಅಂತ ಅಂದ್ರೆ ನನಗೆ ಅಳಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ತೀವಲ್ಲ. ಸೊ ಐ ಫೀಲ್ ಲೈಕ್ ಸೋ ಅಂಡ್ ಸೋ. ಮುಂದಕ್ಕೆ ಸೋ ಅಂಡ್ ಸೋ ಏನಿದೆಯಲ್ಲ, ಅದ್ರ ನೀವು ಯಾವ ವರ್ಡ್ ಅನ್ನ ಫೀಲ್ ಮಾಡ್ಕೋತೀವೋ ಆ ಎಮೋಷನ್ಸ್ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತ ಹೇಳಿ. ಅಂಡ್ ಸೆಕೆಂಡ್ ಒನ್, ದರ್ ಇಸ್ ಅ ಪವರ್ ಕಟ್ ಡ್ಯೂ ಟು ದ ರೈನ್. ಕರೆಂಟ್ ಹೋಯ್ತು ಅಂತೀವಲ್ಲ ನಾವು ನಾರ್ಮಲ್ ಆಗಿ ಹೇಳುವಾಗ, ಅದನ್ನೇ ಪವರ್ ಕಟ್. ಕರೆಂಟ್ ಹೋಗಿದ್ದನ್ನ, ಕರೆಂಟ್ ಇಲ್ಲದೆ ಇರೋದನ್ನ ಪವರ್ ಕಟ್ ಅಂತ ಹೇಳಬೇಕು. ಅಂಡ್ ದೆರ್ ಈಸ್ ಅ ಪವರ್ ಕಟ್ ಡ್ಯೂ ಟು ದ ರೈನ್. ಮಳೆ ಬಂದಿರೋದ್ರಿಂದ, ಮಳೆಯ ಕಾರಣದಿಂದಾಗಿ ಕರೆಂಟ್ ಇಲ್ಲ ಅಂತ ಹೇಳೋದನ್ನೇ ಇಲ್ಲಿ ಪವರ್ ಕಟ್. ಪವರ್ ಮೀನ್ಸ್ ಕರೆಂಟ್, ನಾವು ಲೋಕಲ್ ಅಲ್ಲಿ ಯೂಸ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್, ಕ್ಲೋತ್ಸ್ ಡೋಂಟ್ ಡ್ರೈ ಕ್ವಿಕ್ಲಿ ಡ್ಯೂರಿಂಗ್ ದ ರೈನಿ ಸೀಸನ್. ಓಕೆ, ಸೊ ಇಲ್ಲಿ ಬಟ್ಟೆನ ಒಣಗಾಕುವಾಗ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿರುವಂತ ಹೌಸ್ ವೈಫ್ಸ್ಗಳದು ದಿಸ್ ಇಸ್ ದ ಕಾಮನ್ ಪ್ರಾಬ್ಲಮ್ ಅಂಡ್ ಕಾಮನ್ ಕಂಪ್ಲೈಂಟ್ ಡ್ಯೂರಿಂಗ್ ರೈನಿ ಸೀಸನ್. ಬಿಕಾಸ್ ಬಟ್ಟೆನೆಲ್ಲ ವಾಶ್ ಮಾಡಿಬಿಟ್ಟು ಟೆರೆಸ್ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಅದನ್ನ ಒಣಗಾಕಿರ್ತಾರೆ. ಒಂದ್ಸಲಿ ಅರ್ಧ ಒಣಗಿರುತ್ತೆ, ಮತ್ತೆ ಮಳೆ ಬರುತ್ತೆ, ಮತ್ತೆ ಹಾಕ್ತಾರೆ, ಮತ್ತೆ ಮಳೆ ಬರುತ್ತೆ. ಸೊ ಅದು ಬಟ್ಟೆನ ಒಣಗಿಸೋದೇ ದೊಡ್ಡ ಅಚೀವ್ಮೆಂಟ್, ದೊಡ್ಡ ಸಾಹಸ, ಯುದ್ಧ ಮಾಡಿ ಗೆದ್ದಂಗೆ ಅದನ್ನ ಒಣಗ್ಬಿಟ್ರೆ. ಸೊ ಒಂದು ಟೈಮಲ್ಲಿ ಮಳೆ ಬರ್ತಾ ಇದೆ, ಬಟ್ಟೆಗಳೇ ಒಣಗ್ತಿಲ್ಲ ಅಂತ ಮಾತಾಡ್ತೀವಲ್ಲ. ಸೊ ಅವಾಗ ಇದನ್ನ ಯೂಸ್ ಮಾಡ್ಬೇಕು. ಕ್ಲೋತ್ಸ್ ಡೋಂಟ್ ಡ್ರೈ ಕ್ವಿಕ್ಲಿ ಡ್ಯೂರಿಂಗ್ ದ ರೈನಿ ಸೀಸನ್. ಡ್ರೈ ಅಂದ್ರೆ ಒಣಗೋದು, ಕ್ಲೋತ್ಸ್ ಅಂದ್ರೆ ಬಟ್ಟೆಗಳು. ಅಂಡ್ ಒನ್ ಮೋರ್ ಥಿಂಗ್ ಇಲ್ಲಿ, ದಿಸ್ ಇಸ್ ಹೌ ಯು ಕ್ಯಾನ್ ಇಂಪ್ರೂವ್ ಅವರ್ ಲ್ಯಾಂಗ್ವೇಜ್. ದರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಕ್ಲಾತ್ಸ್ ಅಂಡ್ ಕ್ಲೋತ್ಸ್. ಪ್ರೊನೌನ್ಸಿಯೇಷನ್ ನೋಡಿ, CLOTHES ಕ್ಲೋತ್ಸ್ ಅಂತೀವಿ, CLOTH ಕ್ಲಾತ್, ಅಥವಾ ಅದಕ್ಕೆ ಸೇರಿಸಿದ್ರೆ ಕ್ಲಾತ್ಸ್ ಆಗುತ್ತೆ. ಕ್ಲೋತ್ಸ್ ಅಂದ್ರೆ ನಾವು ಹಾಕೊಳ್ಳೋ ಬಟ್ಟೆಗಳು. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಶರ್ಟ್ ಕಾಣಿಸ್ತಾ ಇದೆ ನಿಮಗೆ ವಿಡಿಯೋದಲ್ಲಿ, ದಿಸ್ ಇಸ್ ಕಾಲ್ಡ್ ಕ್ಲೋತ್. ಸೊ ಪ್ಯಾಂಟ್, ಸ್ಯಾರಿ ಅಥವಾ ಏನಾದರೂ ಆಗಿರಲಿ, ನಾವು ಹಾಕೊಳ್ಳೋ ಬಟ್ಟೆಗಳನ್ನ ಕ್ಲೋತ್ಸ್ ಅಂತ ಕರಿತೀವಿ. ಕ್ಲಾತ್ ಅಂದ್ರೆ ಜಸ್ಟ್ ಪೀಸ್ ಆಫ್ ಫ್ಯಾಬ್ರಿಕ್. ಇದೇ ಶರ್ಟ್ ಅನ್ನ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಅಲ್ಲಿ ಪೀಸ್ ಆಫ್ ಕ್ಲಾತ್ ಇದೆ ಅಂತಂದ್ರೆ ಅದನ್ನ ನಾವು ಕ್ಲಾತ್ ಅಂತ ಕರಿತೀವಿ. ಸ್ಟಿಚ್ ಆಗಿದೆ, ನಾವು ಅದನ್ನ ವೇರ್ ಮಾಡೋ ಕಂಡೀಷನ್ ಅಲ್ಲಿ ಇದೆ ಅಂತಂದ್ರೆ ಅದನ್ನ ಕ್ಲೋತ್ಸ್ ಅಂತೀವಿ. ಸೊ ದಿಸ್ ಇಸ್ ದ ಡಿಫರೆನ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಟೇಬಲ್ ವಾಶ್ ಮಾಡುವಂಥದ್ದು ಅಥವಾ ಈ ತರ ಸ್ಕ್ರೀನ್ಗಳನ್ನ ವಾಶ್ ಮಾಡುವಂಥದ್ದೆಲ್ಲನೂ ಈ ಸಾಫ್ಟ್ ಕ್ಲಾತ್, ಮೈಕ್ರೋ ಫೈಬರ್ದು ಕ್ಲಾತ್ಸ್ ಎಲ್ಲ ಬರುತ್ತಲ್ವಾ, ಅವೆಲ್ಲ ಕ್ಲಾತ್ಸ್ಗಳು. ನಾವು ಹಾಕೋತಿದೀವಿ, ವೇರ್ ಮಾಡೋ ಕಂಡೀಷನ್ ಅಲ್ಲಿ ಇದೆ ಅಂತಂದ್ರೆ ಅದನ್ನ ಕ್ಲೋತ್ಸ್ ಅಂತೀವಿ. ನೆನಪಿರ್ಲಿ ಇದು. ಓಕೆ, ಸೊ ಇದಾಯ್ತು. Again, another 3 set of images and sentences. Let's cancel today's plan since it's raining. So friends, ನೋಡಿ ಇಲ್ಲಿ ಯಾರಿಗೋ ಚಾಟ್ ಮಾಡ್ತಾ ಇದ್ದಾನೆ ಆಯ್ತಾ, ಮೆಸೇಜ್ ಮಾಡ್ತಾ ಇದ್ದಾನೆ. ಅಂದ್ರೆ ಫ್ರೆಂಡ್ಸ್ ಹ್ಯಾವ್ ಪ್ಲಾನ್ಡ್ ಸಮಥಿಂಗ್, ಮೀಟ್ ಮಾಡೋಕಂತಾನೋ ಅಥವಾ ಎಲ್ಲ ಹೋಗ್ಬೇಕಂತಾನೋ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಮಳೆ ಬಂದಿರೋ ಕಾರಣಕ್ಕೋಸ್ಕರ ಪ್ಲಾನ್ ಕ್ಯಾನ್ಸಲ್ ಆಗುತ್ತೆ ಅಥವಾ ಪೋಸ್ಟ್ಪೋನ್ ಆಗುತ್ತೆ.
ಅದನ್ನು ಕಮ್ಯುನಿಕೇಟ್ ಮಾಡ್ಬೇಕಲ್ವಾ. ಸೊ ಅದ್ರ ಬಗ್ಗೆ ಹೆಂಗೆ ಮಾತಾಡ್ತೀವಿ ಅಂದರೆ, ಲೆಟ್ಸ್ ಕ್ಯಾನ್ಸಲ್ ಟುಡೇಸ್ ಪ್ಲಾನ್ಸ್ ಸಿನ್ಸ್ ಇಟ್ಸ್ ರೈನಿಂಗ್. ಮಳೆ ಬರ್ತಿರೋದ್ರಿಂದ ಇವತ್ತಿನ ಪ್ಲಾನ್ನ ನಾವು ಕ್ಯಾನ್ಸಲ್ ಮಾಡೋಣ. ಲೆಟ್ಸ್ ಕ್ಯಾನ್ಸಲ್, ನಾವು ಪ್ಲಾನ್ ಕ್ಯಾನ್ಸಲ್ ಮಾಡೋಣ ಅನ್ನೋ ಸೆನ್ಸಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಆ ಥರದನ್ನು ಹಿಂಗೆ ಹೇಳಬೇಕು. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಎಲೆಗಳ ಮೇಲೆ ಹನಿಗಳು ಕಾಣಿಸ್ತಾ ಇದ್ದಾವೆ, ಸಣ್ಣ ಸಣ್ಣ ಹನಿಗಳು. ಸೊ ದಟ್ ಮಳೆ ಬಂದು ನಿಂತ್ಕೊಂಡಿದೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಮಳೆ ಬಂದಾದ್ಮೇಲೆ ವಾತಾವರಣ ತುಂಬ ಚಂದ ಅನ್ಸುತ್ತೆ. ಮಳೆ ಫುಲ್ಲು ನಿಂತೋಗ್ಬೇಕು, ಕಂಪ್ಲೀಟ್ಲಿ ಒಂದು ಸ್ವಲ್ಪನೂ ಇರಬಾರ್ದು. ಒಂಥರ ಫ್ರೆಶ್ ಅಂತ ಅನಿಸ್ತಿರುತ್ತೆ. ಕಂಪ್ಲೀಟ್ ನೀವು ಎಲ್ಲೇ ನೋಡಿದ್ರು, ಯಾವ ರೋಡ್ ನೋಡಿದ್ರು, ಯಾವ ಮರಗಳು ನೋಡಿದ್ರು ಫ್ರೆಶ್ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡ್ತೀವಿ ಅಂತಂದಾಗ, ದ ವೆದರ್ ಈಸ್ ಸೋ ಪ್ಲೆಸೆಂಟ್ ನಾವ್ ದಟ್ ದ ರೈನ್ ಹ್ಯಾಸ್ ಸ್ಟಾಪ್ಡ್. ಸೊ ಮಳೆ ನಿಂತಿದ್ರಿಂದ, ಮಳೆ ನಿಂತ ಮೇಲೆ ವಾತಾವರಣ ತುಂಬಾ ಆಹ್ಲಾದಕರವಾಗಿದೆ, ವಾಹ್ ಅನ್ನೋಂಗಿದೆ, ತುಂಬಾ ರಿಲ್ಯಾಕ್ಸಿಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ ನಾವು, ಅದನ್ನ ಹೇಳಿ ಈ ತರ ಹೇಳ್ಬೇಕು. ದ ವೆದರ್ ಈಸ್ ಸೋ ಪ್ಲೆಸೆಂಟ್. ಐ ವಂಡರ್ ಒನ್ ದಿಸ್ ರೈನ್ ವಿಲ್ ಫೈನಲಿ ಸ್ಟಾಪ್. ಈ ನೋಡಿ, ಇಲ್ಲಿಗೆ ಒಂದು ಅಂಬ್ರೆಲ್ಲಾನು ಇಟ್ಕೊಂಡಿದ್ದಾಳೆ ಆಕಾಶದ ಕಡೆಗೆ, ಅಂತಂದ್ರೆ ಮೋಡದ ಕಡೆಗೆ ನೋಡ್ತಾ ಇದ್ದಾಳೆ. ಐ ವಂಡರ್ ಒನ್ ದಿಸ್ ರೈನ್ ವಿಲ್ ಫೈನಲಿ ಸ್ಟಾಪ್. ಅಯ್ಯೋ, ಈ ಮಳೆ ಯಾವಾಗ ನಿಂತು ಬಿಡತ್ತಪ್ಪ ಅಂತ ಕಿರಿಕಿರಿ ಮಾಡ್ಕೊಂಡು ನಾವು ಅನ್ಕೋತೀವಲ್ಲ, ಮಾತಾಡ್ಕೋತಿರ್ತೀವಲ್ಲ, ಯಾವಾಗ ಮಳೆ ಬರುತ್ತೋ ಅಥವಾ ಯಾವಾಗ ಮಳೆ ನಿಂತ್ಕೊಡುತ್ತೋ ಅಯ್ಯೋ ಅನ್ನಂಗೆ ಆಗ್ತಿರತ್ತಲ್ವ. ಸೊ ಆ ಟೈಮಲ್ಲಿ ಇದನ್ನ ಯೂಸ್ ಮಾಡಬೇಕು. ಐ ವಂಡರ್ ಒನ್ ದಿಸ್ ರೈನ್ ವಿಲ್ ಫೈನಲಿ ಸ್ಟಾಪ್. ಅಯ್ಯೋ, ಯಾವಾಗ ಮಳೆ ನಿಂತ್ಕೊಡುತ್ತಪ್ಪ, ಯಾವಾಗ ಹೋಗ್ಬಿಡತ್ತಪ್ಪ ಅಂತೇಳಿ. ಅಬ್ವಿಯಸ್ಲಿ ಅಲ್ವಾ, ಕಂಟಿನ್ಯೂಸ್ ಆಗಿ ಮಳೆ ಬಂದ್ಬಿಟ್ರೆ 2-3 ದಿನ, ಅಫ್ಕೋರ್ಸ್ ಈಗ ತನ ಬೇಸಿಗೆ ಕಳೀತಾ ಇದೆ, ಬೇಸಿಗೆ ಬಿಸಿಲಿನಲ್ಲಿ ಅಪರೂಪಕ್ಕೊಮ್ಮೆ ಮಳೆ ಬಂತು, ತುಂಬಾ ಜೋರು ಮಳೆ ಆಯ್ತು ಅಂತಂದ್ರೆ ನಮಗೆ ತುಂಬಾ ಖುಷಿ ಆಗುತ್ತೆ. ಅದೇ ಒಂದು ವೀಕ್ ಕಂಟಿನ್ಯೂ ಆಗ್ಬಿಡ್ತು ಅಂತಂದ್ರೆ ಮಾಡೋ ಕೆಲಸಗಳನ್ನ ಯಾವನೂ ರೆಗ್ಯುಲರ್ ಆಗಿ ಮಾಡೋಕ್ಕಾಗೋದಿಲ್ಲ, ನಿಂತೋದ್ರೆ ಸಾಕು ಅನ್ನಂಗೆ ಆಗ್ತಿರತ್ತೆ ಅವಾಗ. ಸೊ ಆ ಟೈಮಲ್ಲಿ ಅಂತ ಸಂದರ್ಭದಲ್ಲಿ ಮಾತಾಡುವಾಗ ವಿ ನೀಡ್ ಟು ಯೂಸ್ ಸಚ್ ಕೈಂಡ್ ಆಫ್ ಸೆಂಟೆನ್ಸ್. ಅಂಡ್ ಅನದರ್ 3 ಇಮೇಜಸ್. ಇಟ್ ಈಸ್ ಜಸ್ಟ್ ಡ್ರಿಸಲಿಂಗ್ ಔಟ್ ಸೈಡ್. ಇಲ್ಲಿ ನೋಡಿ, ಸಣ್ಣ ಸಣ್ಣ ಹನಿಗಳು ಕಾಣಿಸ್ತಾ ಇದಾವೆ ಇಮೇಜ್ ನಲ್ಲಿ. ಅಂಡ್ ಇಲ್ಲಿ ಬಂದ್ರೆ ಆಮೇಲೆ ಬರೋಣ ಈ ಪಾಯಿಂಟಿಗೆ. ಈ ಡ್ರಿಸಲಿಂಗ್ ವರ್ಡನ್ ನೆನ್ಪಿಟ್ಕೊಳ್ಳಿ ಇದು, ಓಕೆನಾ. ಡ್ರಿಸಲಿಂಗ್ ಅಂದ್ರೆ ತುಂತುರು ಮಳೆ ಅಥವಾ ಜಡಿ ಮಳೆ ಅಂತೀವಲ್ಲ, ಈ ಕಡೆ ಕಂಪ್ಲೀಟ್ಲಿ ನಿಂತು ಹೋಗಿರೋದು ಇಲ್ಲ, ಈ ಕಡೆ ದೋ ಅಂತ ಜೋರಾಗಿ ಬರ್ತಾ ಇರಲ್ಲ, ಸಣ್ಣ ಹೂ ಮಳೆ ತರ ಅಥವಾ ಜಿಟಿ ಮಳೆ ತರ, ಜಡಿ ಮಳೆ ತರ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಡ್ರಿಸಲಿಂಗ್. ಏನ್ ಹೇಳಿ? ಡ್ರಿಸಲಿಂಗ್. ಸೊ ಇಟ್ ಈಸ್ ಜಸ್ಟ್ ಡ್ರಿಸಲಿಂಗ್ ಔಟ್ ಸೈಡ್ ಅಂದ್ರೆ ಜಡಿ ಮಳೆ ಬರ್ತಾ ಇದೆ, ತುಂತುರು ಮಳೆ ಬರ್ತಾ ಇದೆ ಅಂತ ಹೇಳುವಾಗ ಈ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬೇಕು ಅಥವಾ ಈ ತರ ಹೇಳ್ಬೇಕು. ನೆಕ್ಸ್ಟ್, ದ ರೋಡ್ ಈಸ್ ವೆರಿ ಸ್ಲಿಪರಿ, ವಾಕ್ ಕೇರ್ಫುಲಿ. ನೋಡಿ, ಹುಡುಗ ಜಾರ್ ಬೀಳ್ತಾ ಇದ್ದಾನೆ ಇಲ್ಲಿ ಹೋಗುವಾಗ, ಇಲ್ಲಿ ಫುಟ್ಪಾತ್ ಮೇಲೆ ಹೋಗ್ಬೇಕಾದ್ರೆ. ಸೊ ಜಾರೋದನ್ನ ಸ್ಲಿಪರಿ ಅಂತ ಕರಿತೀವಿ. ದ ರೋಡ್ ಈಸ್ ವೆರಿ ಸ್ಲಿಪರಿ, ವಾಕ್ ಕೇರ್ಫುಲಿ. ಅಬ್ವಿಯಸ್ಲಿ ಮಳೆ ಬಂದಿದೆ ಅಂತಂದ್ರೆ ಅದು ಕೆಸರು ಎಲ್ಲ ಇರೋದಾಯ್ತು ಅಂತಂದ್ರೆ ಇನ್ನೂ ಸ್ಲಿಪರಿ ಆಗಿರುತ್ತೆ. ಈವನ್ ಟಾರ್ ರೋಡ್ಗಳು ಕೂಡ ಸ್ಲಿಪರಿ ಆಗಿರುತ್ತೆ. ಬೈಕಲ್ಲಿ ಅಥವಾ ಕಾರ್ಗಳಲ್ಲೆಲ್ಲ ಹೋಗುವಾಗ ಸಡನ್ಲಿ ಬ್ರೇಕ್ ಅಪ್ಲೈ ಮಾಡಿದ್ರೆ ಮತ್ತೆ ಸ್ಕಿಡ್ ಆಗೋದು ಹಿಂಗೆಲ್ಲ ಆಗ್ತಾ ಇರತ್ತೆ. ಎಲ್ಲ ಸಂದರ್ಭಕ್ಕೂ ಅಪ್ಲಿಕೇಬಲ್ ಆಗುತ್ತೆ ಇದು. ಸ್ಲಿಪ್ಪರಿ ಅಂತಂದ್ರೆ ಜಾರೋದು ಅಂತ ಹೇಳಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಮನೆದು ರೂಫಿಂಗ್ ಕಾಣಿಸ್ತಾ ಇದೆ, ಅದು ಲೀಕ್ ಆಗ್ತಾ ಇದೆ, ಮೇಲಿಂದ ನೀರು ತೊಟ್ಟಿಗ್ತಾ ಇದೆ. ದ ರೂಫ್ ಈಸ್ ಲೀಕಿಂಗ್. ಓಕೆ, ಸೊ ನಿಮ್ಗೆ ಗೊತ್ತಾ ಇರುತ್ತೆ, ಸಾಮಾನ್ಯವಾಗಿ ಪೈಪ್ ಎಲ್ಲ ಲೀಕೇಜ್ ಎಲ್ಲ ಆಯ್ತು ಅಂತಂದ್ರೆ ಈ ತರದನ್ನೆಲ್ಲ ಮಾತಾಡ್ತಾ ಇರ್ತೀವಿ ನಾವು. ರೂಫ್ ಈಸ್ ಲೀಕಿಂಗ್ ಅಂದ್ರೆ ಮೇಲ್ಗಡೆ ರೂಫ್ ಲೀಕ್ ಆಗಿರುತ್ತೆ. ಮಳೆ ಬಂದು, ಅಫ್ಕೋರ್ಸ್ ಮಳೆ ಬರೋ ಟೈಮಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಈ ವಿಡಿಯೋವನ್ನ ಮಾಡ್ತಾ ಇರೋದ್ರಿಂದ ಸೊ ಇದು ಕೂಡ ಅದ್ರಲ್ಲಿ ಕವರ್ ಆಗುತ್ತೆ, ಇದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ನೆಕ್ಸ್ಟ್ 3 ಬಂದ್ರೆ, ಓಕೆ, ವಿ ಹ್ಯಾವ್ ಟು ಪೋಸ್ಟ್ಪೋನ್ ದ ವರ್ಕ್ ಅಂಟಿಲ್ ದ ರೈನ್ ಸ್ಟಾಪ್. ಇಲ್ಲಿ ನೋಡಿ, ಒಂದು ಅರ್ತ್ ಮೂವರ್ ಕೆಲಸ ಮಾಡ್ತಾ ಇದೆ, ಇಲ್ಲಿ ತುಂಬಾ ಮಳೆ ಬರ್ತಾ ಇದೆ, ಎಲ್ಲ ವೆಟ್ ಆಗೋಗಿದೆ. ವಿ ಹ್ಯಾವ್ ಟು ಪೋಸ್ಟ್ಪೋನ್ ದ ವರ್ಕ್ ಅಂಟಿಲ್ ದ ರೈನ್ ಸ್ಟಾಪ್. ಸೊ ಮಳೆ ಬರೋ ಟೈಮಲ್ಲಿ ಕೆಲಸವನ್ನ ಮಾಡೋಕ್ಕಾಗೋದಿಲ್ಲ. ಸೊ ಮಳೆ ನಿಲ್ಲೋವರೆಗೂ ನಾವು ಕೆಲಸವನ್ನ ಪೋಸ್ಟ್ಪೋನ್ ಮಾಡಬೇಕು. ನಾನು ಇಲ್ಲಿ ಯಾವ ವರ್ಕ್ ಅಂತ ಮೆನ್ಷನ್ ಮಾಡಿಲ್ಲ, ಅದಕ್ಕೆ ವಿ ಹ್ಯಾವ್ ಟು ಪೋಸ್ಟ್ಪೋನ್ ದ ವರ್ಕ್ ಅಂತ ಇದೆ. ಯಾವ ಕೆಲಸ ಬೇಕಾದ್ರೂ ಮಾಡ್ಕೊಳ್ಳಿ ನೀವು, ನಿಮ್ಮ ಪರ್ಸನಲ್ ಕೆಲಸಗಳಾಗಿರ್ಲಿ, ಮನೆ ಕೆಲಸಗಳಾಗಿರ್ಲಿ, ಅಥವಾ ಆಫೀಸಿಗೆ ಸಂಬಂಧಪಟ್ಟ ಕೆಲಸಗಳಾಗಿರ್ಲಿ. ಸೊ ಯಾವ ಕೆಲಸಗಳಿಗೆ ಹೋದ್ರೂ ಕೂಡ ಎಲ್ಲದಕ್ಕೂ ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ ದಟ್ ಈ ಸೆಂಟೆನ್ಸ್ ನೆನಪಿರಲಿ ನಿಮಗೆ. ನೆಕ್ಸ್ಟ್, ದರ್ ಈಸ್ ಅ ಹ್ಯೂಜ್ ಟ್ರಾಫಿಕ್ ಜಾಮ್ ಆನ್ ದ ರೋಡ್ ಡ್ಯೂ ಟು ದ ರೈನ್. ಅಬ್ವಿಯಸ್ಲಿ ಈ ಬೆಂಗಳೂರು ಅಂತ ಸಿಟಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಮಳೆ ಬಂದಾಗ ಒಂದು ದೊಡ್ಡ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ, ಮೂವಿಂಗ್ ಇರೋದೇ ಇಲ್ಲ ಅಲ್ಲಿ. ಸೊ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮಳೆ ಬರ್ತಾ ಇದೆ, ವೆಹಿಕಲ್ಸ್ಗಳೆಲ್ಲ ಪಾಸ್ ಆಗ್ತಾ ಇದಾವೆ ಅಂಡ್ ಫುಲ್ ನೀರಿದೆ. ಸೊ ಹಿಂಗೆ ಹೇಳ್ಬೇಕು, ದರ್ ಈಸ್ ಅ ಹ್ಯೂಜ್ ಟ್ರಾಫಿಕ್ ಜಾಮ್ ಆನ್ ದ ರೋಡ್ ಡ್ಯೂ ಟು ದ ರೈನ್. ನೆಕ್ಸ್ಟ್, ಮಕ್ಕಳು ಸ್ಕೂಲ್ಗೆ ಹೋಗೋ ತರ ಇದೆ, ಇಲ್ಲಿ ಎಲ್ಲ ಬ್ಯಾಗ್ ತಗ್ಲಾಕೊಂಡಿದ್ದಾರೆ ಅಲಾಂಗ್ ವಿತ್ ಅಂಬ್ರೆಲಾಸ್. ಎ ಹಾಲಿಡೇ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಫಾರ್ ಸ್ಕೂಲ್ ಡ್ಯೂ ಟು ಹೆವಿ ರೈನ್ಸ್. ಡ್ಯೂ ಟು ಅಂದ್ರೆ ಈ ಕಾರಣದಿಂದ, ಮಳೆಯ ನಿಮಿತ್ತವಾಗಿ, ಮಳೆಯ ಕಾರಣದಿಂದಾಗಿ ಅಂತ ಹೇಳ್ತೀವಲ್ಲ, ಅವಾಗ ಡ್ಯೂ ಟು ಅನ್ನ ಯೂಸ್ ಮಾಡಬೇಕು. ಎ ಹಾಲಿಡೇ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಫಾರ್ ಸ್ಕೂಲ್ಸ್ ಡ್ಯೂ ಟು ಹೆವಿ ರೈನ್ಸ್. ತುಂಬಾ ಜೋರು ಮಳೆ ಇರೋದ್ರಿಂದ ಶಾಲೆಗಳಿಗೆ ರಜವನ್ನು ಘೋಷಿಸಲಾಗಿದೆ, ಅಥವಾ ಮಳೆಯ ಕಾರಣದಿಂದಾಗಿ ಶಾಲೆಗಳಿಗೆ ರಜವನ್ನು ಘೋಷಣೆ ಮಾಡಲಾಗಿದೆ ಅಂತ ಹೇಳ್ತೀವಲ್ಲ. ಸೊ ಆ ಟೈಮಲ್ಲಿ ಈ ತರದನ್ನ ಹಿಂಗೆ ಹೇಳ್ಬೇಕು. ಅಂಡ್ ಲಾಸ್ಟ್ 3 ಸೆಂಟೆನ್ಸಸ್ ಬಂದ್ರೆ, ಈಗೇನ್ ಅಲಾಂಗ್ ವಿತ್ 3 ಇಮೇಜಸ್. ಇಲ್ಲಿ ನೀವು ಗಮನ ಇಟ್ಟು ನೋಡಿ, ಇಲ್ಲಿ ಏನೋ ಪ್ಯಾಕ್ ಮಾಡ್ಕೋತಾ ಇದ್ದಾನೆ. ಐ ಆಲ್ವೇಸ್ ಕೀಪ್ ಅ ರೈನ್ ಕೋಟ್ ಇನ್ ಮೈ ಬ್ಯಾಗ್. ಆಬ್ವಿಯಸ್ಲಿ ರೆಗ್ಯುಲರ್ ಆಗಿ ಕಮ್ಯೂಟಿಂಗ್ ಮಾಡ್ತಾ ಇದ್ದಾರೆ ಅಥವಾ ಮನೆಯಿಂದ ಹೊರಗಡೆ ಹೋಗಿ ಬರೋದು ಮಾಡ್ತಾ ಇದ್ದಾರೆ ಅಂತಂದ್ರೆ ಇಟ್ ಈಸ್ ಬೆಟರ್ ಟು ಕ್ಯಾರಿ ರೈನ್ ಕೋಟ್ ಅಲಾಂಗ್ ವಿತ್.
ಓಕೆನಾ. ಸೊ ಹಾಗಾಗಿ ಅದನ್ನ ಕ್ಯಾರಿ ಮಾಡ್ತಾ ಇದ್ದೀನಿ, ತಗೊಂಡು ಹೋಗ್ತೀನಿ ಅಂತ ಹೇಳುವಾಗ ಸೆಂಟೆನ್ಸ್ ಅನ್ನ ಹೀಗೆ ಹೇಳ್ಬೇಕು: ಐ ಆಲ್ವೇಸ್ ಕೀಪ್ ಅ ರೈನ್ ಕೋಟ್ ಇನ್ ಮೈ ಬ್ಯಾಗ್. ನಾನು ಯಾವಾಗಲೂ ಕೂಡ ರೈನ್ ಕೋಟ್ ಅನ್ನ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಅಂತೇಳಿ. ಅಫ್ಕೋರ್ಸ್ ನಾನು ಕೂಡ ಅದೇ ಕೆಲಸ ಮಾಡ್ತೀನಿ ಮಳೆ ಸೀಸನ್ ಬಂದಾಗ, ಬಿಕಾಸ್ ಆಫ್ ಸೇಫ್ಟಿ ಅಷ್ಟೇ. ನೆಕ್ಸ್ಟ್, ಇಟ್ ಹ್ಯಾಸ್ ಬಿನ್ ರೈನಿಂಗ್ ಕಂಟಿನ್ಯೂಸ್ಲಿ ಸಿನ್ಸ್ ಯೆಸ್ಟರ್ಡೇ. ನಿನ್ನೆಯಿಂದ ಮಳೆ ದೋ ಅಂತ ಸುರಿತಾನೆ ಇದೆ, ಬಿಡ್ತಾನೆ ಇಲ್ಲ, ಬಿಡ್ದಂಗೆ ಉಯ್ತಾ ಇದೆ ಅಂತ ಹೇಳ್ತೀವಲ್ಲ, ಸೊ ಅವಾಗ ಹೇಳುವಾಗ ಇಟ್ ಹ್ಯಾಸ್ ಬೀನ್ ರೈನಿಂಗ್ ಕಂಟಿನ್ಯೂಸ್ಲಿ ಸಿನ್ಸ್ ಯೆಸ್ಟರ್ಡೇ. ಸಿನ್ಸ್ ಅಂದ್ರೆ ಇಂದ, ನಿನ್ನೆಯಿಂದ. ಓಕೆನಾ. ಇಟ್ ಹ್ಯಾಸ್ ಬಿನ್ ರೈನಿಂಗ್ ಕಂಟಿನ್ಯೂಸ್ಲಿ. ನೀವು ಬೈ ಚಾನ್ಸ್ ಏನಾದರೂ ಟೆನ್ಸ್ ಇಂದು ವಿಡಿಯೋ ನೋಡಿದ್ರೆ ನೀವು, ನಾನು ಅಪ್ಲೋಡ್ ಮಾಡಿರೋದಂಥದ್ದನ್ನ ಇಲ್ಲಿ ನೋಡಿ, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಿದ್ದೀವಿ. ಅಂದ್ರೆ ನಿನ್ನೆಯಿಂದ ಬಿಡ್ದಂಗೆ ಬರ್ತಾನೆ ಇದೆ ಅಂತ ಹೇಳುವಾಗ ಈ ತರ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಬೇಕು. ಲೆಟ್ಸ್ ಹ್ಯಾವ್ ಅ ಕಪ್ ಆಫ್ ಹಾಟ್ ಟೀ ಇನ್ ದಿಸ್ ಕೋಲ್ಡ್ ವೆದರ್. ಆಬ್ವಿಯಸ್ಲಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅಲ್ಲಿ ಪ್ರೀವಿಯಸ್ ಒಂದು ಸ್ಲೈಡ್ನಲ್ಲಿ ಬಜ್ಜಿ ಬಗ್ಗೆ ನೋಡಿದ್ವಿ, ಅದ್ರ ಜೊತೆ ಕಾಂಬಿನೇಷನ್ ಬಂದು ಟೀ ಅಥವಾ ಕಾಫಿ. ಸೊ ಲೆಟ್ಸ್ ಹ್ಯಾವ್ ಅ ಕಪ್ ಆಫ್ ಹಾಟ್ ಟೀ ಇನ್ ದಿಸ್ ಕೋಲ್ಡ್ ವೆದರ್. ಅಯ್ಯೋ ಎಷ್ಟು ಚೆನ್ನಾಗಿ ಕೋಲ್ಡ್ ವೆದರ್ ಇದೆ, ಒಂದು ಬಿಸಿ ಆಗಿರುವಂಥ ಒಂದು ಕಪ್ ಕಾಫಿನೋ ಟೀನೋ ಕುಡಿಯೋಣ ಅಂತ ಮಾತಾಡ್ಕೊಳ್ಬೇಕಾದ್ರೆ ಈ ಥರ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಬೇಕು. ಸೊ ಇದಿಷ್ಟ ಆಗಿತ್ತು. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ನಲ್ಲಿ ಒಂದು 25 ಸೆಂಟೆನ್ಸ್ಗಳನ್ನ ಕವರ್ ಮಾಡಿದ್ದೀನಿ. ನಾನು ಬಿಗಿನಿಂಗ್ ಎಲ್ಲ ಹೇಳ್ದಂಗೆ ಯಾವುದು ಗ್ರಾಮರ್ ರೂಲ್ಸು ಸರಿನಾ ತಪ್ಪ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗ್ಬೇಡಿ. ಜಸ್ಟ್ ಈ ಸೆಂಟೆನ್ಸ್ಗಳನ್ನ ಗಮನ ಇಟ್ಕೊಂಡು ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ತಾ ಇರಿ. ಮಾತಾಡ್ತಾ ಒಂದು ಪಾಯಿಂಟೇ ಬಂದೇ ಬಿಡುತ್ತೆ. ಇದು ವಿಡಿಯೋ ಇಷ್ಟ ಆಯ್ತಲ್ವಾ? ಆಗಿದ್ರೆ ಒಂದು ಟ್ಯಾಪ್ ಮಾಡಿ ಲೈಕ್ ಬಟನ್ ಮೇಲೆ. ಜೊತೆಗೆ ಇದು ಯಾರಿಗೆ ನಿಮಗೆ ನೆಸೆಸಿಟಿ ಅಂತ ಅನ್ಸುತ್ತೋ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರದ ಕಂಟಿನ್ಯೂಸ್ ಕಂಟೆಂಟ್ಗಳಿಗೋಸ್ಕರ ಚಾನಲನ್ನು ಫಾಲೋ ಮಾಡ್ತಾನೆ ಇರಿ. ಥ್ಯಾಂಕ್ ಯು.